ಬಡವನಂತೆ ಇದ್ದ ರಾಘವ, ಈ ರೋಲ್ಸ್ ರಾಯ್ಸ್ ಯಾರದು? AR ಗ್ರೂಪ್ ಕಂಪನಿ, ಇದರ ನಿಜವಾದ ಮಾಲೀಕರು? ಎಲ್ಲರ ಕಣ್ಣಲ್ಲಿ ಒಂದೇ ಪ್ರಶ್ನೆ, ಯಾರು ಈ ರಾಘವ್? ಮುಖವಾಡ ಬಿದ್ದಿತ್ತು ನಿಜವಾದ ನಾಯಕ ಅರ್ಜುನ್ ಹೊರಬಂದ. ಅವನು ಬಡವನಂತೆ ಬಂದ ರಾಜನಂತೆ ಆಳಿದ. ಅವನು ರಾಘವಲ್ಲ, ಅವನು ಅರ್ಜುನ್. ಬಡವನಂತೆ ಬಟ್ಟೆ ತೊಟ್ಟು ಮನೆ ಕೆಲಸ ಮಾಡಿದವನು, ಆದರೆ ಅವನ ನಿಜ ರೂಪವೇ ಬೇರೆ. ಅವನ ಒಂದು ನಿರ್ಧಾರದಿಂದ ನೂರಾರು ಕಂಪನಿಗಳು ಎದ್ದು ನಿಲ್ತವೆ. ಅರ್ಜುನ್ ಈ ಹೆಸರು ಕೇವಲ ಒಂದು ವ್ಯಕ್ತಿಯದ್ದಲ್ಲ, ಅದು ಒಂದು ಸಾಮ್ರಾಜ್ಯದ ಶಕ್ತಿ. ಅವನ ತಲೆ ಮೇಲೆ ಎದ್ದು ನಿಂತ ಒಂದು ಕೂದಲಿಗೂ ತೂಕವಿದೆ, ಏಕೆಂದರೆ ಅವನು AR ಗ್ರೂಪ್ ಕಂಪನಿಯ ಚೇರ್ಮನ್. ಅವನ ಸಹಿ ಕೇವಲ ಒಂದು ಸಹಿಯಾಗಿರಲ್ಲ, ಅದು ಸಾವಿರಾರು ಕನಸುಗಳಿಗೆ ಜೀವ. ಅವನ ಕಣ್ಣುಗಳು ಬಂಡವಾಳದ ಭವಿಷ್ಯ, ಅವನ ನಗೆಯ ಬೆಲೆ ಲಕ್ಷಾಂತರ ರೂಪಾಯಿ. 30ಕ್ಕೂ ಹೆಚ್ಚು ಕಂಪನಿಗಳ ಮಾಲೀಕನಾಗಿ ನಷ್ಟದಲ್ಲಿ ಮುಳುಗಿದ್ದ ಅದೆಷ್ಟೋ ಸಂಸ್ಥೆಗಳನ್ನ ಉದ್ಧರಿಸಿದವನು. ಬಡವನಂತೆ ಕಾಣುತ್ತಿದ್ದರೂ ಅವನು ಸಾಗರದಷ್ಟು ಆಳ, ಮೋಡದಷ್ಟು ಬೃಹತ್. ಅವನನ್ನು ತಳ್ಳಿದವರಿಗೆ ಗೊತ್ತಿರಲಿಲ್ಲ, ಈ ಬಡವ ನಿಜವಾಗಿ ಸಂಪತ್ತಿನ ಸಾಮ್ರಾಟ್. ರಾಮಪ್ಪನ ಸಾಮ್ರಾಜ್ಯ ಕುಸಿಯಲು ಆರಂಭವಾಯಿತು. ಕಂಪನಿಯಲ್ಲಿ ನಷ್ಟದ ಹೊರೆ, ಆದರೆ ಕಾರಣವೇನು ಗೊತ್ತಿಲ್ಲ. ಅವನಿಗೆ ಎಷ್ಟೇ ಯೋಚನೆ ಮಾಡಿದರೂ ನಷ್ಟಕ್ಕೆ ಕಾರಣ ಏನು ಅಂತ ಉತ್ತರನೇ ಸಿಗ್ತಿರಲ್ಲ. ಅವನು ಕಂಗಾಲಾಗಿ ಹೋಗ್ತಾನೆ. ಆದರೆ ಈ ನಷ್ಟದ ಹಿಂದೆ ನಿಂತಿದ್ದವನು ಮನೋಜ್. ಅವನು ಕಂಪನಿಯ ಒಳಗೆ ಮಾಡುತ್ತಿದ್ದ ಕುತಂತ್ರದ ಕೆಲಸವೇ ಇದಕ್ಕೆಲ್ಲ ಕಾರಣವಾಗಿತ್ತು. ರಾಮಪ್ಪ ನೂರಾರು ಬಿಸ್ನೆಸ್ ಮ್ಯಾನ್ ಹತ್ರ ಹೋಗಿ ಬೇಡ್ಕೊಳ್ತಾನೆ, ಕಂಪನಿನ ಸೇವ್ ಮಾಡ್ಕೊಳ್ಳೋದಕ್ಕೆ ಯಾರಾದರೂ ಹೆಲ್ಪ್ ಮಾಡಿ ಅಂತ. ಆದರೆ ಅವನಿಗೆ ಯಾರೂ ಸಹಾಯ ಮಾಡಲಿಲ್ಲ. ಕೊನೆಗೆ ದುಃಖದಲ್ಲಿ ಕುಂತಾಗ ಅವನಿಗೆ ನೆನಪಿಗೆ ಬಂದದ್ದು ಅರ್ಜುನ್. ರಾಮಪ್ಪ ಅರ್ಜುನ್ ಬಳಿ ಹೋದನು, ನೋವನ್ನೆಲ್ಲ ಬಿಚ್ಚಿಡ್ತಾನೆ. ಅರ್ಜುನ್ಗೆ ರಾಮಪ್ಪನ ನೋವನ್ನ ಕೇಳಿ ಸ್ವಲ್ಪ ದುಃಖವಾಗುತ್ತೆ. ಅರ್ಜುನ್ ರಾಮಪ್ಪನಿಗೆ ಕೇವಲ ಸಮಾಧಾನ ಮಾಡಲಿಲ್ಲ, ಅವನು ಕೈ ಹಿಡಿದನು. ರಾಮಪ್ಪ, ಇಂದಿನಿಂದ ಈ ಸಂಸ್ಥೆ ನಿನ್ನದಷ್ಟೇ ಅಲ್ಲ, ನನ್ನದೂ ಕೂಡ. ನಿನ್ನ ನೋವು ನನ್ನದು, ನಿನ್ನ ನಷ್ಟ ನನ್ನ ಹೊಣೆ. ನಾನು ನಿನ್ನ ಸಂಸ್ಥೆಗೆ ಜೀವ ಹಂಚುತ್ತೇನೆ. ಅಷ್ಟೇ ಅಲ್ಲ, 100 ಕೋಟಿ ಚೆಕ್ ಅನ್ನು ನೀಡಿ ನಿನ್ನ ಕುಟುಂಬವನ್ನು ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹಿಂತಿರುಗ್ತಾನೆ. ಆದರೆ ಅರ್ಜುನ್ ಅಷ್ಟಕ್ಕೆ ನಿಲ್ಲಲಿಲ್ಲ. ಅವನಿಗೆ ರಾಮಪ್ಪನ ಕಂಪನಿಯ ನಷ್ಟಕ್ಕೆ ನಿಜವಾದ ಕಾರಣವೇನು ಅಂತ ತಿಳ್ಕೊಳ್ಬೇಕಾಗಿರುತ್ತೆ. ಅದಕ್ಕೆ ಅವನು ತನಗಿರುವ ಸೀಕ್ರೆಟ್ ಏಜೆನ್ಸಿಯನ್ನ ರಾಮಪ್ಪನ ಕಂಪನಿ ಒಳಗೆ ಬಿಡ್ತಾನೆ. ಇದು ನಿಜಕ್ಕೂ ಕತ್ತಲೆಯ ಹೋರಾಟ, ಆದರೆ ಅರ್ಜುನ್ ಒಂದು ದೀಪ. ಅರ್ಜುನ್ ಮಾಡುತ್ತಿರುವ ಎಲ್ಲ ಕೆಲಸವನ್ನು ನೋಡಿ ರಾಮಪ್ಪನ ಕಣ್ಣಲ್ಲಿ ಕಣ್ಣೀರು. ಅವನ ಮನಸ್ಸು ಹೇಳಿತು, ಇವನು ಕೇವಲ ಒಬ್ಬ ಉದ್ಯಮಿಯಲ್ಲ, ಇವನು ಮಾನವೀಯತೆಯ ಪ್ರತೀಕ. ಆ ಕ್ಷಣದಲ್ಲಿ ರಾಮಪ್ಪ ತೀರ್ಮಾನಿಸಿದ, ನನ್ನ ಮಗಳ ಭವಿಷ್ಯಕ್ಕೆ ಅರ್ಹ ಇವನೇ. ಹೃದಯದಿಂದ ಹೊರಬಂದ ತೀರ್ಮಾನ ಅವನ ಬಾಯಿಂದ ಹೊರಬಂತು. ರಾಮಪ್ಪ ಅರ್ಜುನ್ ಹತ್ರ ಹೋಗಿ, ಅರ್ಜುನ್, ನೀನು ನನ್ನ ಮಗಳನ್ನು ಮದುವೆ ಆಗಬೇಕು. ಅರ್ಜುನ್ ಈ ಮಾತು ಕೇಳಿ ಮೊದಲಿಗೆ ಸ್ವಲ್ಪ ಆಶ್ಚರ್ಯಗೊಳ್ತಾನೆ. ಅರ್ಜುನ್ ರಾಮಪ್ಪನ ಮಾತು ಕೇಳಿ ಸ್ವಲ್ಪ ಥಿಂಕ್ ಮಾಡ್ತಾನೆ, ಮತ್ತು ರಾಮಪ್ಪನ ಸ್ಥಿತಿ ಮತ್ತು ಕಂಪನಿಯ ಸ್ಥಿತಿಯನ್ನು ನೋಡಿ ಅವನು ಒಪ್ಪಿದನು. ಆದರೆ ಒಂದು ಷರತ್ತಿನಲ್ಲಿ. ಅರ್ಜುನ್ ಹೇಳಿದನು, ನಾನು ನಿನ್ನ ಮಗಳನ್ನೇನೋ ಮದುವೆ ಆಗ್ತೇನೆ, ಆದರೆ ಅರ್ಜುನ್ ಆಗಿ ಅಲ್ಲ, ರಾಘವನಾಗಿ. ರಾಮಪ್ಪ ಆ ಮಾತು ಕೇಳಿ ಸ್ವಲ್ಪ ಶಾಕ್ ಆಗ್ತಾನೆ. ಆದರೆ ಏಕೆ ಹೀಗೆ ಅಂತ ಕ್ವಶನ್ ಮಾಡ್ತಾನೆ. ಅರ್ಜುನ್ ರಾಮಪ್ಪನ ಮುಂದೆ ತಾನು ಮರೆವಿಟ್ಟಿದ್ದ ನೋವನ್ನ ಬಿಚ್ಚಿಟ್ಕೋತಾನೆ. ರಾಮಪ್ಪ, ನಾನು ಚಿಕ್ಕ ವಯಸ್ಸಿನಿಂದಲೇ ಕಲ್ತುಬಿಟ್ಟೆ. ನನ್ನ ಹತ್ರ ಎಲ್ಲವೂ ಇತ್ತು, ನನ್ನ ಪ್ರೀತಿಗೆ ಬೆಲೆ ಇಲ್ಲ. ಬೆಲೆ ಇದ್ದದ್ದು ನನ್ನ ಹಣಕ್ಕೆ, ನನ್ನ ಹುದ್ದೆಗೆ. ಸ್ನೇಹಿತರು, ಸಂಬಂಧಿಕರು, ಉದ್ಯೋಗಿಗಳು ಎಲ್ಲರ ಮುಖದಲ್ಲೂ ನಗು ಇತ್ತು, ಆದರೆ ನಿಜವಾದ ಬಾಂಧವ್ಯವಿರಲಿಲ್ಲ. ನನ್ನ ಬದುಕಿನಲ್ಲಿ ಬೆಲೆ ಇದ್ದದ್ದು ಹಣಕ್ಕೆ, ಆದರೆ ನನ್ನ ಹೃದಯಕ್ಕೆ ಯಾರೂ ಆಸರೆಯಾಗಿಲ್ಲ. ಇವತ್ತು ನನ್ನ ಬಳಿ ಎಲ್ಲವೂ ಇದೆ, ಪವರ್, ಆಸ್ತಿ, ಹೆಸರು, ಆದರೆ ನನ್ನ ಹತ್ತಿರ ಯಾರೂ ಇಲ್ಲ. ನನ್ನನ್ನು ನಿಜವಾಗಿ ಪ್ರೀತಿಸುವ ಒಬ್ಬ ಹುಡುಗಿ ಸಹ ನನ್ನಲ್ಲಿ ಇಲ್ಲ. ನನಗೆ ನಿನ್ನ ಮನೆಗೆ ಬಡವನಾಗಿ ಬರಬೇಕಂತ ಭಯವಿಲ್ಲ ರಾಮಪ್ಪ, ಆದರೆ ನನ್ನ ಹೃದಯಕ್ಕೆ ಪ್ರೀತಿಸುವವಳನ್ನು ಹುಡುಕಬೇಕೆಂಬ ಆಸೆಯೊಬ್ಬರವಾಗಿದೆ. ನನಗೆ ರಾಜಮನೆತನದ ರಾಣಿ ಬೇಕಾಗಿಲ್ಲ, ಹೃದಯದಿಂದ ಪ್ರೀತಿಸುವ ನಿಜವಾದ ಒಬ್ಬಳು ಹುಡುಗಿ ಬೇಕು. ನಿನ್ನ ಮಗಳು ನನಗೆ ನಿಜವಾದ ಪ್ರೀತಿ ಕೊಡ್ತಾಳ ಎನ್ನುವ ಉತ್ತರ ಬೇಕು. ಅದಕ್ಕಾಗಿ ನಾನು
ನನ್ನ ಗುರುತನ್ನು ಮರೆಮಾಚುತ್ತಿದ್ದೇನೆ. ನಾನು ಬಡವನಾಗಿ ಬರುತ್ತಿದ್ದೇನೆ, ಹಣವಿಲ್ಲದವನಂತೆ ವರ್ತಿಸುತ್ತೇನೆ, ಏಕೆಂದರೆ ನನಗೆ ಪ್ರೀತಿ ಬೇಕು, ನನ್ನ ಹಣಕ್ಕೆ ಅಲ್ಲ, ನನ್ನ ಹೃದಯಕ್ಕೆ ಬೇಕು. ಇದನ್ನು ಕೇಳಿದ ರಾಮಪ್ಪ ಸ್ವಲ್ಪ ಎಮೋಷನಲ್ ಆಗ್ತಾನೆ. ರಾಮಪ್ಪ ಒಪ್ಕೊಳ್ತಾನೆ. ಆವತ್ತು ಅವನು ಗಮನಿಸ್ತಾನೆ, ಅರ್ಜುನ್ ಮಾತುಗಳಲ್ಲಿ ನಗುವಿರಲಿಲ್ಲ, ಪ್ರೀತಿಯ ಬಯಕೆ ಇತ್ತು, ಅದರಲ್ಲಿ ದೊಡ್ಡತನವಿರಲಿಲ್ಲ, ನಿಜವಾದ ಮೌಲ್ಯವಿತ್ತು. ಅವನ ತೀರ್ಮಾನ ಈ ಕತೆಗೆ ಬೆಂಕಿ ಹಚ್ಚಿದಂತೆ. ವ್ಯಾಪಾರದ ಹಿಂದೆ ಒಬ್ಬ ಮನುಷ್ಯನಿರುತ್ತಾನೆ, ಅವನ ಹೃದಯವು ಪ್ರೀತಿಗಾಗಿ ಕಾಯ್ತಾ ಇರುತ್ತೆ ಅಂತ. ಅರ್ಜುನ್ನ ಡಿಸಿಷನ್ ಏನು ರಾಮಪ್ಪ ಒಪ್ಕೊಳ್ತಾನೆ. ಆದರೆ ಅರ್ಜುನ್ ಹೇಳ್ತಾನೆ, ರಾಮಪ್ಪ, ನೀನು ನನಗೆ ಒಂದು ಭರವಸೆ ಕೊಡಬೇಕಾಗುತ್ತದೆ. ನಾನು ಯಾರು ಎಂಬ ಸತ್ಯ ನನ್ನ ಅನುಮತಿ ಇಲ್ಲದೆ ನೀನು ಯಾರಿಗೂ ಹೇಳಬಾರದು. ನನ್ನ ಈ ಪ್ರಯತ್ನ ನಿಜವಾದ ಪ್ರೀತಿಯನ್ನು ಹುಡುಕುವುದು. ಅದಕ್ಕಾಗಿ ನಾನು ನನ್ನ ಗುರುತನ್ನು ಮರೆಮಾಚಿ ಬಡವನಾಗಿ ಬರುತ್ತಿದ್ದೇನೆ. ರಾಮಪ್ಪ ಕೈಕಟ್ಟಿ ಕನಿಕರದಿಂದ ನೋಡುತ್ತಾನೆ. ಅರ್ಜುನ್, ನಿನ್ನ ನಿಷ್ಠೆಯ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಗುರುತನ್ನು ನಾನು ನಿನ್ನ ಮನಸ್ಸಿನಂತೆ ನನ್ನ ಹೃದಯದಲ್ಲಿಯೇ ಇಡುತ್ತೇನೆ. ಇದು ನಾನು ಕೊಡುವ ಮಾತು ಅಂತ ಹೇಳ್ತಾನೆ. ಅದೇ ಕ್ಷಣದಲ್ಲಿ ರಾಮಪ್ಪನು ಕೂಡ ಒಂದು ಪತ್ರ ಬರೆದು ಅರ್ಜುನ್ ಕೈಗೆ ನೀಡುತ್ತಾನೆ. ಅರ್ಜುನ್, ನೀನು ಕೂಡ ನನಗೆ ಒಂದು ಭರವಸೆ ಕೊಡಬೇಕು. ಅದೇನೆಂದರೆ, ಯಾವಾಗ ನಿನಗೆ ನನ್ನ ಮಗಳಲ್ಲಿ ನಿಜವಾದ ಪ್ರೀತಿ ಸಿಗೋದಿಲ್ವೋ ಆವಾಗ ಈ ಪತ್ರವನ್ನು ನನ್ನ ಮಗಳಿಗೆ ನೀಡಬೇಕು ಅಂತ ಹೇಳ್ತಾನೆ. ಅರ್ಜುನ್ ಅದಕ್ಕೆ ಸರಿ ಅಂದುಕೊಂಡು ಆ ಪತ್ರವನ್ನು ತನ್ನ ಹೃದಯದ ಬಳಿ ಇಟ್ಕೊಳ್ತಾನೆ. ಇಬ್ಬರ ಕಣ್ಣಲ್ಲೂ ನೀರು, ಆದರೆ ಬಾಯಿ ಬಿಗಿದಿಲ್ಲ. ಇದು ಮೌನದ ಭರವಸೆ, ಪ್ರೀತಿಯ ಪರೀಕ್ಷೆಗೆ ನೀಡಲಾದ 2 ಶಕ್ತಿಶಾಲಿ ವಾಗ್ದಾನಗಳು. ಅರ್ಜುನ್ ಮತ್ತು ರಾಮಪ್ಪನ ನಡುವೆ ನಡೆದ ಭರವಸೆ, ಆ ತೀರ್ಮಾನವೇ ಮುಂದಿನ ಕತೆಗೆ ಆಧಾರವಾಯಿತು. ಆ ದಿನದ ನಂತರ ಎಲ್ಲವೂ ಅವರು ಅಂದುಕೊಂಡಾಗೆ ಆಗ್ತಾ ಇರುತ್ತೆ. ರಾಮಪ್ಪ ತನ್ನ ಮಗಳ ಮದುವೆಯನ್ನು ರಾಘವ್ ಜೊತೆ ಮಾಡ್ತಾನೆ. ರಾಮಪ್ಪ ನಿಧನದ ನಂತರ ಸಂಜನಾ ಮತ್ತು ಮೀನಾಕ್ಷಿ ರಾಘವನನ್ನು ಕೆಲಸದ ಹುಡುಗನಂತೆ ನೋಡ್ತಾ ಇರ್ತಾರೆ. ರಾಘವ್ ಇದನ್ನೆಲ್ಲ ಮೌನದಿಂದ ಮಾಡುತ್ತಿದ್ದ, ಯಾಕೆಂದರೆ ಅವನಿಗೆ ಬೇಕಿದ್ದಿದ್ದು ಸಂಜನಾಳ ಪ್ರೀತಿ ಮಾತ್ರ. ಆದರೆ ಕಾಲ ಆತನನ್ನು ಪರೀಕ್ಷಿಸಿತು. ರಾಘವ್ ಅಂದ್ಕೊಂಡಂಗೆ ನಡೀತಾ ಇರಲಿಲ್ಲ. ಯಾಕೆಂದರೆ ಸಂಜನಾ ನಕುಲ್ ಎಂಬ ಮೋಸಗಾರನೊಂದಿಗೆ ಪ್ರೀತಿಗೆ ಜಾರಿದಳು. ರಾಘವ್ಗೆ ವಿಚ್ಛೇದನ ನೀಡಿದಳು. ರಾಘವ್ ಭಗ್ನ ಹೃದಯದೊಂದಿಗೆ ಆ ಮನೆಯ ಬಾಗಿಲು ಬಿಟ್ಟನು. ಆದರೆ ಅದೇ ಮನೆ ಬಿಟ್ಟ ಮರುದಿನವೇ ಒಂದು ಕಾಲ್, ಒಂದು ಶಾಕ್. ಅದು ಬೇರೆ ಯಾರದ್ದು ಆಗಿರಲಿಲ್ಲ, ರಾಘವ್ ನೇಮಿಸಿದ್ದ ಸೀಕ್ರೆಟ್ ಏಜೆಂಟ್ಗಳು. ಮತ್ತೆ ಅವರು ಹೇಳ್ತಾರೆ, ಕಂಪನಿಯ ನಷ್ಟದ ಹಿಂದಿರುವವನು ಮನೋಜ್. ಅಷ್ಟೇ ಅಲ್ಲ, ರಾಮಪ್ಪನ ಕಾರಿನ ಆಕ್ಸಿಡೆಂಟ್ಗೂ ಕೂಡ ಅವನೇ ಕಾರಣ. ಅದಕ್ಕೆ ಸಾಕ್ಷಿ CCTV ದೃಶ್ಯಗಳು. ಮತ್ತೆ ಆ ದೃಶ್ಯವನ್ನು ರಾಘವ್ಗೆ ಕಳಿಸ್ತಾರೆ. ರಾಘವ್ ಆ ದೃಶ್ಯದಲ್ಲಿರುವವನನ್ನು ನೋಡ್ತಾನೆ. ಒಂದು ಕ್ಷಣ ಶಾಕ್ ಆಗ್ತಾನೆ, ಯಾಕಂದ್ರೆ ಆ ಫೋಟೋದಲ್ಲಿರುವುದು ಬೇರೆ ಯಾರೂ ಅಲ್ಲ, ಸಂಜನಾ ಲವ್ ಮಾಡುತ್ತಿರುವ ನಕುಲ್. ಆದರೆ ಸಂಜನಾ ಹೇಳಿದ್ದು ಇವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ. ರಾಘವ್ಗೆ ಇವಾಗ ಗೊತ್ತಾಗುತ್ತೆ, ಈ ನಕುಲ್ ಒಬ್ಬ ಫೇಕ್. ಇವನ ನಿಜವಾದ ಹೆಸರು ಮನೋಜ್. ಮತ್ತೆ ಅವನೇ ರಾಘವನ ಹೃದಯವನ್ನು ಛಿದ್ರ ಮಾಡಿದವನು, ಅವನ ಪ್ರೀತಿ ದೂರ ಮಾಡಿದವನು. ಸಂಜನಾ ಹೇಳಿರ್ತಾಳೆ, ನಾಳೆ ನನ್ನ ಹುಟ್ಟುಹಬ್ಬದ ಮರುದಿನವೇ ನಮ್ಮಿಬ್ಬರ ಮದುವೆ ಅಂತ. ಅದಕ್ಕಾಗಿಯೇ ರಾಘವ್ ತೀರ್ಮಾನಿಸ್ತಾನೆ, ಈ ನಕುಲ್ನ ಬಂಡವಾಳ ಎಲ್ಲರ ಮುಂದೆನೆ ಬಹಿರಂಗ ಮಾಡಬೇಕು ಅಂತ. ಅವನು ಮೊದಲೇ ಕಾಲ್ ಮಾಡಿ ಪೊಲೀಸವರಿಗೆ ಹೇಳಿರ್ತಾನೆ, ನಾಳೆ ಹುಟ್ಟುಹಬ್ಬದ ಸಡಗರ, ನೀವು ಅಲ್ಲಿ ಬಂದು ನಕುಲ್ನನ್ನ ಅರೆಸ್ಟ್ ಮಾಡಬೇಕು ಅಂತ. ಅದರಂತೆಯೇ ಪೊಲೀಸರು ನಕುಲ್ ಅಲಿಯಾಸ್ ಮನೋಜ್ನನ್ನು ಬಂಧಿಸಿದರು. ಅವನ ನಿಜವಾದ ಮುಖ ಎಲ್ಲರ ಮುಂದೆ ಬಹಿರಂಗವಾಯಿತು. ಅದು ಕೇವಲ ಪಾರ್ಟಿಯ ಅಂತ್ಯವಲ್ಲ, ಅದು ಸುಳ್ಳಿನ ಅಂತ್ಯ, ಸತ್ಯದ ಹುಟ್ಟು. ಆ ದಿನ ರಾಘವ್ ಕಾಪಾಡಿದ್ದು ಕೇವಲ ಸಂಜನಳನ್ನಲ್ಲ, ಅವನ ಪ್ರೀತಿಯ ಪರಿಶುದ್ಧತೆಯನ್ನು, ರಾಮಪ್ಪನಿಗೆ ಕೊಟ್ಟ ಮಾತನ್ನು, ರಾಮಪ್ಪನ ಕಂಪನಿಯ ಭವಿಷ್ಯವನ್ನು. ಮೌನದಲ್ಲಿ ಹುಟ್ಟಿದ ಪ್ರೀತಿ ಇಂದು ಕಣ್ಣೀರಿನಲ್ಲಿ ಮುಗಿಯುತ್ತಿತ್ತು. ರಾಘವ್ ನಿಧಾನವಾಗಿ ತನ್ನ ಕೈಯಲ್ಲಿ ರಾಮಪ್ಪ ಕೊಟ್ಟ ಪತ್ರವನ್ನು, ಅವರ ಪವಿತ್ರ ಫೋಟೋವನ್ನು ಸಂಜನಾಳ ಕೈಯಲ್ಲಿ ಇಡ್ತಾನೆ. ಸಂಜನಾ ಆ ಪತ್ರವನ್ನು ಓದಿದ ಕ್ಷಣಕ್ಕೆ ಅವಳ ಕಣ್ಣು ನೆನೆಯುತ್ತೆ. ಆ ಪತ್ರ ಓದಿ ಆಕೆ ಎದೆ ಒದ್ದೆ ಮಾಡಿಕೊಳ್ತಾಳೆ. ಹೃದಯ ಶಬ್ದವಿರದ ಮರುಭೂಮಿಯಾಗಿ ಕಂಗಾಲಾಗುತ್ತೆ. ದಯವಿಟ್ಟು ಹೋಗಬೇಡ ರಾಘವ್, ನಾನು ತಪ್ಪು ಮಾಡಿದ್ದೆ, ನಾನು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ, ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡ. ಆದರೆ ರಾಘವ್ ಮೌನ ಪ್ರೇಮಿ. ಅವನು ತಿರುಗಿ ನೋಡುತ್ತಾನೆ, ಒಂದು ಮೃದುವಾದ ನಗೆಯೊಂದಿಗೆ ಉತ್ತರಿಸ್ತಾನೆ,
ನಾನು ನಿನ್ನಲ್ಲಿ ಪ್ರೀತಿ ಹುಡುಕಿದೆ. ನಿನ್ನ ಪ್ರೀತಿಯಲ್ಲಿ ಹಣ ಇರಬಾರದು ಎಂದು ನಂಬಿದ್ದೆ. ಆದರೆ ಅಲ್ಲಿ ನಾನೇ ಮೌಲ್ಯವಿಲ್ಲದವನಾಗಿದ್ದೆ. ಅವನ ಮಾತು ಕಡಿಮೆ ಆಯಿತು, ಆದರೆ ಆ ನಗೆಯಲ್ಲಿ 1000 ಮಾತುಗಳು ಹೊರಹೊಮ್ಮಿತ್ತು. ರಾಘವ್ ನಿಧಾನವಾಗಿ ಹೆಜ್ಜೆ ಇಡುತ್ತಾನೆ. ಆ ಹೆಜ್ಜೆಗಳು ನಿಶ್ಶಬ್ದ, ಆದರೆ ಸಂಜನಾಳ ಮನಸ್ಸಿನಲ್ಲಿ ಶಬ್ದದ ಪಾಠ. ಅವಳು ಕಣ್ಣೀರಿನಲ್ಲೇ ಮುಳುಗಿದಳು, ಆದರೆ ಅದು ಮರಳಿ ಸಿಗದ ಪ್ರೇಮದ ಮೌನವಾದ ವಿದಾಯ. ಅರ್ಜುನನ ಸ್ಫೂರ್ತಿಗೆ 60 ಜನ ಕೈ ಜೋಡಿಸ್ತಾರೆ, ಆದರೆ ರಾಘವ್ ನಿಲ್ಲುವ ಕಡೆ ಯಾರೂ ಕೈ ಹಿಡಿಯಲಿಲ್ಲ. ಹುಡುಗರಿಗೆ ರೆಡ್ ಅಂದ್ರೆ ಇಷ್ಟ, ಹುಡುಗಿಯರಿಗೆ ಗಂಟೆ ಅಂದ್ರೆ ಇಷ್ಟ. ಎರಡು ಕೆಳಗಡೆನೆ ಇದೆ, ಇನ್ಯಾಕ್ ತಡ, ಒಂದ್ಸಲ ಹೊಡೆದ್ಬಿಡಿ.